ನೀವು ನಾಟಕ ಮಾಡ್ತಿದ್ದೀರಾ? ಏನಾಯ್ತು ನಮ್ರತಾ? ಬಿಗ್ ಬಾಸ್ ಸೀಸನ್ 10 ಕನ್ನಡದಲ್ಲಿ ಇನ್ನೇನು ಗ್ರ್ಯಾಂಡ್ ಫಿನಾಲೆಯ ವಾರ ಹತ್ತಿರ ಬರ್ತಾ ಇದೆ. ಈ ಸಮಯದಲ್ಲಿ ಒಬ್ಬೊಬ್ಬರ ಮುಖವೂ ಕೂಡ ಬಯಲಿಗೆ ಬರ್ತಾ ಇದೆ ಅನ್ನುವಂತಹ ಮಾತು ವೀಕ್ಷಕರ ಬಾಯಿಂದ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿನ್ನೆ ವೀಕೆಂಡ್ ವಿತ್ ಸುದೀಪ್ ಇತ್ತು. ಆ ಕಾರಣಕ್ಕೋಸ್ಕರ ಕಾರ್ತಿಕ್ ಅವರು ನಮ್ರತಾ ಬಗ್ಗೆ ಕೆಲವೊಂದು ಮಾತುಗಳನ್ನ ಆಡಿದ್ದಾರೆ. ಅದಕ್ಕೆ ಮುನಿಸಿಕೊಂಡ ನಮ್ರತಾ ಅವರು ಒಬ್ಬೊಬ್ಬರೇ ಕೂತ್ಕೊಂಡು ಮಾತನಾಡೋಕೆ ಶುರು ಮಾಡಿದ್ದಾರೆ. ಕಾರ್ತಿಕ್ ಹತ್ರ ಹೋಗಿ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ ನಮ್ರತಾ ಅವರು ಯೋಚನೆ ಮಾಡಿದ್ರು. ಮಾತಾಡಕ್ಕೆ ಕೂಡ ಕಾರ್ತಿಕ್ ಅವರನ್ನ ಕರೆದಿದ್ರು. ಇದೇ ಸಮಯದಲ್ಲಿ ಕಾರ್ತಿಕ್ ಅವರು ಇನ್ನು ಹೆಚ್ಚಿಗೆ ನೋವು ಮಾಡಿದ್ದಾರೆ ನಮ್ರತಾ ಅವರಿಗೆ. ನಮ್ರತಾ ಅವರು ಒಬ್ಬೊಬ್ಬರೇ ಕೂತು ಮಾತನಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನದು ಸುದ್ದಿ? ಎಲ್ಲಿದೆ ನೋಡಿ ಮಾಹಿತಿ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನಲ್ಲಿ ಟಾಪ್ 3 ಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ಕಿಚ್ಚ ಸುದೀಪ್ ಅವರು ಪ್ರಶ್ನೆಯನ್ನ ಮಾಡಿದ್ರು. ಆಗ ಕಾರ್ತಿಕ್ ಅವರು ಟಾಪ್ 3 ಯಲ್ಲಿ ನಮ್ರತಾ ಗೌಡ ಇರ್ತಾರೆ ಎಂದ್ರು. ಆಮೇಲೆ ಮತ್ತೆ ಅವರು ನಮ್ರತಾ ಹೆಸರನ್ನ ಬದಲು ಮಾಡಿ ಸಂಗೀತ ಅವರ ಹೆಸರನ್ನ ಹಾಕಿದ್ರು. ನಮ್ರತಾ ಈಗ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಆದ್ರೆ ಅವರು ಸ್ವಲ್ಪ ಸ್ವೀಟ್ ಆಗಿ ಮಾತನಾಡ್ತಾರೆ. ನನ್ನ ಅಭಿಪ್ರಾಯಗಳನ್ನ ಹೇಳೋದ್ರಲ್ಲಿ ಸಂಗೀತ ಎಲ್ಲಿಯೂ ಹಿಂದೆ ಬಿದ್ದಿಲ್ಲ ಎಂದು ಕಾರ್ತಿಕ್ ಅವರು ಹೇಳಿದ್ರು. ಇದು ನಮ್ರತಾ ಗೌಡ್ರಿಗೆ ಬೇಸರವನ್ನ ತಂದಿದೆ. ಗೆಲ್ಲೋಕೆ ಮನೆಯವರ ಅಭಿಪ್ರಾಯ ಮ್ಯಾಟರ್ ಆಗುತ್ತಾ? ನಾವು ಸ್ವೀಟ್ ಆಗಿ ಮಾತನಾಡಬಾರ್ದಾ? ಸುಮ್ನೆ ಜಗಳವನ್ನೇ ಮಾಡ್ಬೇಕಾ? ಸುಮ್ನೆ ಧ್ವನಿ ಎತ್ತಬಾರ್ದ? ಆಗ ಮಾತ್ರ ಜನರು ನಮ್ಮನ್ನ ನೋಡ್ತಾರಾ? ಚೆನ್ನಾಗಿ ಆಡ್ತಿದ್ಯಾ ನಮ್ರತಾ, ಜನರು ಗುರುತಿಸಿಲ್ಲ ಅಂದ್ರೆ ಓಕೆ ಎಂದು ನಮ್ರತಾ ಜೈಲಿನ ಬಳಿ ಕೂತ್ಕೊಂಡು ತಮಗೆ ತಾವೇ ಹೇಳ್ಕೊಂಡಿದ್ದಾರೆ. ನಮ್ರತಾ ಗೌಡ ಕಾರ್ತಿಕ್ ಜೊತೆ ಮಾತನಾಡಿದ್ದಾರೆ. ಕಾರ್ತಿಕ್ ಕೇಳ್ತಾರೆ, ಏನು ನಾಟಕ? ಅಭಿಪ್ರಾಯ ಬದಲಾಗೋದು ಅಲ್ವಾ? ಇದನ್ನೇ ಯಾಕೆ ನಾಟಕ ಅಂತ ಹೇಳ್ತೀರಾ? ನಮ್ರತಾ ಗೌಡ ಅವರು ಅದಕ್ಕೆ ಉತ್ತರವನ್ನ ನೀಡ್ತಾರೆ. ನೀವು ನಮಗೆ ಟಾಪ್ 3 ಸ್ಥಾನ ಕೊಡ್ಲಿಲ್ಲ, ಅದಕ್ಕೆ ನನ್ಗೇನು ಬೇಸರ ಇಲ್ಲ. ನಾನು ಸ್ವೀಟ್ ಆಗಿ ಮಾತನಾಡ್ತೀನಿ ಅಂತ ಹೇಳಿದ್ರಿ. ಮೊದಲು ನನ್ನ ಹೆಸರನ್ನ ಹೇಳಿ, ಆಮೇಲೆ ಸಂಗೀತ ಅವರ ಹೆಸರನ್ನ ಹೇಳಿದ್ರಿ. ಅದಕ್ಕೆ ಕಾರ್ತಿಕ್ ಉತ್ತರವನ್ನ ನೀಡ್ತಾರೆ. ಮೊದಲೇ ಸಂಗೀತ ಹೆಸರು ಹೇಳಿದಿದ್ರೆ? ನಮ್ರತಾ ಹೇಳ್ತಾರೆ, ನೀವು ಮೊದಲು ಸಂಗೀತ ಹೆಸರು ಹೇಳಿದಿದ್ರೆ ನನಗೆ ಬೇಸರವೇನೂ ಆಗ್ತಿರ್ಲಿಲ್ಲ. ಕಾರ್ತಿಕ್ ಅವರು ಇದಕ್ಕೆ ಉತ್ತರವನ್ನ ನೀಡ್ತಾರೆ. ಮೊದಲೇ ಸಂಗೀತ ಅವರ ಹೆಸರನ್ನ ಹಾಕೋಣ ಅಂತ ಅನ್ಕೊಂಡಿದ್ದೆ, ಆಮೇಲೆ ಹಾಕಿದೆ ಅಷ್ಟೇ ಅಂತ ಕಾರ್ತಿಕ್ ಅವರು ನಮ್ರತಾ ಅವರಿಗೆ ಸಮಾಧಾನವನ್ನ ಮಾಡ್ತಾರೆ. ಮತ್ತೆ ಏಕಾಂಗಿಯಾಗಿ ನಮ್ರತಾ ಅವರು ಮಾತನಾಡ್ಕೊಳ್ತಾರೆ. ನಮ್ರತಾ ಗೌಡ ಅವರು ಮತ್ತೆ ಏಕಾಂಗಿಯಾಗಿ ಮಾತನಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. 2 ವಾರ ನಾಯಿಗೆ ಆಡಿದ ಹಾಗೆ ಆಡಬೇಕು, ನಾಟಕ ಆಡಿದವರಿಗೆ ಬ್ಲೇಡ್ ಹಾಕಬೇಕು ಅಂತ ಒಬ್ಬೊಬ್ಬರನ್ನೇ ಕೂತ್ಕೊಂಡು ಮಾತನಾಡ್ತಿದ್ದಾರೆ. ಕಾರ್ತಿಕ್ ಅವರು ತಮ್ಮ ಪ್ರಯತ್ನವನ್ನ ನೋಡಿ ಚೆನ್ನಾಗಿ ಆಡ್ತೀರಾ, ಹಾಗೆ ಆಡಿ, ಹೀಗೆ ಆಡಿ ಅಂತ ನನಗೆ ಸಲಹೆಯನ್ನ ಕೊಡ್ತಾರೆ. ಅದನ್ನ ನಾನು ತಗೊಳ್ತೀನಿ. ಆದ್ರೆ ಇನ್ಯಾವುದೋ ಹೇಳಿಕೆಯಲ್ಲಿ ನನ್ನ ಪ್ರಯತ್ನ ಏನೂ ಇಲ್ಲ ಅಂತ ಹೇಳ್ತಾರೆ. ಇದು 2-3 ಸಲ ಆಗಿದೆ ಅಂತ ನಮ್ರತಾ ಗೌಡ ಅವರು ಒಬ್ಬೊಬ್ಬರೇ ಮಾತನಾಡ್ಕೊಳ್ತಾ ಇದ್ದಾರೆ. ಅದೆಷ್ಟೋ ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.